Hi guys, welcome back to my YouTube channel. ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ತಮ್ಮಲೇ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಇವತ್ತು ಶಾರ್ಟ್ ಆ್ಯಂಡ್ ಸಿಂಪಲ್ ಆಗಿ ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತು ನಾವು ನಮ್ಮ ಐಬ್ರೋನ ಹೇಗೆ ನಾವು ತಿಕ್ಕಾಗಿ ಗ್ರೋ ಮಾಡ್ಕೋಬೋದು ಅನ್ನೋದನ್ನು ಹೋಮ್ ರೆಮಿಡಿನ ಸಿಂಪಲ್ಲಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ, ಓಕೆನಾ. ಸೊ ನಮ್ಮ ಐಬ್ರೋ ಆಗಿರ್ಬೋದು, ಐ ಲ್ಯಾಶಸ್ ಆಗಿರ್ಬೋದು, ಕೂದಲಾಗಿರ್ಬೋದು ತುಂಬ ಚೆನ್ನಾಗಿದೆ ತಿಕ್ಕಾಗಿದ್ದರೆ ಸೊ ಇನ್ನೂ ನಮ್ಮ ಬ್ಯೂಟಿನ ತುಂಬ ಚೆನ್ನಾಗಿ ಎನ್ಹಾನ್ಸ್ ಮಾಡುತ್ತೆ, ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತೀವಿ ನಾವು ಅಲ್ವಾ. ಸೊ ನಮ್ಮ ಸ್ಪೆಷಲಿ ಇವತ್ತು ನಾವು ಐಬ್ರೋ ತಿಕ್ನೆಸ್ ಬಗ್ಗೆ ಮಾತಾಡೋಣ. ಸೊ ಐಬ್ರೋ ನಮ್ಮ ತಿಕ್ಕಾಗಿದ್ದರೆ ತುಂಬ ಚೆನ್ನಾಗಿ ಫೇಸ್ ಫೀಚರ್ಸ್ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಒಂಥರ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಐಬ್ರೋ ಮಾಡಿಸಿದಾಗೂ ಅಷ್ಟೇ ತುಂಬ ಚೆನ್ನಾಗಿ ಒಂಥರ ಎಲಿಗೆಂಟಾಗಿ ಕಾಣಿಸುತ್ತೆ. ಐಬ್ರೋ ಮಾಡಿಸಿಲ್ಲ ಅಂದ್ರೂ ಕೆಲವ್ರಿಗೆ ತಿಕ್ಕಾಗಿದ್ದರೆ ಐಬ್ರೋಸು ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಮನೇಲೇ ಹೇಗೆ ನಾವು ನಮ್ಮ ಐಬ್ರೋನ ತಿಕ್ಕಾಗಿ ಬೆಳೆಸ್ಕೋಬೋದು ಅನ್ನೋದನ್ನು ಈ ಒಂದು ಬ್ಯೂಟಿ ಟಿಪ್ಪು ನಿಮಗೆಲ್ಲನೂ ಸರಿನಾ. ಮಿನಿಮಲ್ ಪ್ರಾಡಕ್ಟ್ಸ್ ಇದ್ದರೆ ಸಾಕು, ಆರಾಮಾಗಿ ನಾವು ಮನೇಲೇ ಮಾಡ್ಕೋಬೋದು. ಇದಕ್ಕೆ 3 ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಒಂದು ಕ್ಯಾಸ್ಟರ್ ಆಯಿಲ್, ಕೊಕೊನಟ್ ಆಯಿಲ್ ಆ್ಯಂಡ್ ವಿಟಮಿನ್ ಇ ಕ್ಯಾಪ್ಸೂಲ್. ಇದು 3 ಇದ್ದರೆ ಆರಾಮಾಗಿ ನಾವು ಮಾಡ್ಕೋಬೋದು. ಹೇಗಪ್ಪ ಇದು ಮಾಡೋದು ಅಂತಂದರೆ 1 ಟೀ ಸ್ಪೂನು ಕೊಕೊನಟ್ ಆಯಿಲ್ ತೊಗೊಳ್ಳಿ, 1 ಟೀ ಸ್ಪೂನ್ ಕ್ಯಾಸ್ಟರ್ ಆಯಿಲ್ ತೊಗೊಳ್ಳಿ, 1-2 ವಿಟಮಿನ್ ಇ ಕ್ಯಾಪ್ಸೂಲ್ ತೊಗೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ನಿಮ್ಮ ಐಬ್ರೋಸ್ಗೆ ರಾತ್ರಿ ಹೊತ್ತು ಮಲ್ಕೊಳ್ಳೋಕ್ಕಿಂತ ಮುಂಚೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಅದನ್ನು ಇನ್ಸ್ಟೆಂಟಾಗಿ ಕೂಡ ಮಾಡ್ಕೋಬೋದು. ಸೊ ಡೈಲಿ ಫ್ರೆಶ್ಶಾಗಿ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಸ್ಟೋರು ಕೂಡ ಮಾಡ್ಕೊಂಡು ಇಟ್ಕೋಬೋದು, ಏನೂ ಅದು ಹಾಳಾಗೋದಿಲ್ಲ. ಸೊ ಆರಾಮಾಗಿ ಇದನ್ನು ಯೂಸ್ ಮಾಡೋದು. ಸೊ ಕನ್ಸಿಸ್ಟೆಂಟಾಗಿ ಒಂದು 3 to 6 ಮಂತ್ಸ್ ಇದನ್ನು ಯೂಸ್ ಮಾಡ್ತಾಯಿದ್ರೆ 100% ನಿಮಗೆ ಆ ಚೇಂಜಸ್ ಗೊತ್ತಾಗುತ್ತೆ, ನಿಮಗೆ ಆ ರಿಸಲ್ಟ್ಸ್ ಗೊತ್ತಾಗುತ್ತೆ. ನೀವು ಒಂದಷ್ಟು ಜನಕ್ಕೆ ನೀವು ಶೇರ್ ಮಾಡ್ತೀರಾ, ಅಷ್ಟು ಚೆನ್ನಾಗಿ ಅಷ್ಟು ಸೂಪರಾಗಿ ಸಿಂಪಲ್ಲಾಗಿ ರೆಮಿಡಿ, ನಿಜವಾಗ್ಲೂ ಟ್ರಸ್ಟ್ ಮೀ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಕೊಡುತ್ತೆ. 3ರಲ್ಲೂ ಹೇರ್ ಗ್ರೋತ್ ಆಗುವಂಥ ಕ್ವಾಲಿಟಿಗಳು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಏನು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅನ್ನೋದು ಏನಿಲ್ಲ. ನೀವು ಒಂದಷ್ಟು ಮಾಡಿ ಇಟ್ಕೊಂಡ್ರೆ 1 ತಿಂಗ್ಳಿಗೆ ಆರಾಮಾಗಿ ಬರುತ್ತೆ. ಆ್ಯಂಡ್ ಇಲ್ಲ ಅಂತಂದರೆ ನೀವು ಇನ್ಸ್ಟೆಂಟಾಗಿ ಕೂಡ ಫ್ರೆಶ್ಶಾಗಿ ನೀವು ಮಾಡಿಟ್ಕೋಬೋದು, ಏನೂ ಸೈಡ್ ಎಫೆಕ್ಟ್ಸ್ ಆಗೋಲ್ಲ. ಮಿನಿಮಲ್ ಪ್ರಾಡಕ್ಟ್ಸು ಅಫೋರ್ಡಬಲ್ ಪ್ರೈಸಲ್ಲಿ ನೀವು ಒಂದು ಸತಿ ಎಲ್ಲ ಬೈ ಮಾಡಿ ಇಟ್ಕೊಂಡ್ರೆ ಒಂದಷ್ಟು ನಿಮ್ಗೆ 1 ವರ್ಷದ ತನಕ ಬರುತ್ತೆ ಆರಾಮಾಗಿ. ಅಥವಾ ಇಲ್ಲ ಅಂತಂದರೆ ನಿಮ್ಮ ಮನೇಲಿ ಜಾಸ್ತಿ ಜನ ಯೂಸ್ ಮಾಡ್ತೀರಾ ಅಂತಂದರೆ ಅಟ್ಲೀಸ್ಟ್ ಒಂದು 6 ಮಂತ್ಸ್ ಅಟ್ಲೀಸ್ಟ್ ಬಂದೇ ಬರುತ್ತೆ. ಸೊ ಆರಾಮಾಗಿ ಇದನ್ನು ಯೂಸ್ ಮಾಡಿ. ಆ್ಯಂಡ್ ಇದನ್ನು ಅಫ್ಕೋರ್ಸ್ ನಾನು ಕೂಡ ಎಕ್ಸ್ಪೆರಿಮೆಂಟ್ ಮಾಡಿದ್ದುಂಟು. ಆ್ಯಂಡ್ ಒಂದಷ್ಟು ಜನ ನನ್ನ ಫ್ರೆಂಡ್ಸು ಕೂಡ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ರಿಸಲ್ಟ್ಸ್ ಬಂದಿರೋದುಂಟು. ಸೊ ಹಾಗಾಗಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನು ಸೈಡ್ ಎಫೆಕ್ಟ್ಸ್ ಆಗೋಲ್ಲ, ಆರಾಮಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಇಷ್ಟೇ ಸಿಂಪಲ್ಲು ನಾವು ಮನೇಲೇ ಹೇಗೆ ನಮ್ಮ ಐಬ್ರೋಸ್ನ ನಾವು ತಿಕ್ಕಾಗಿ ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ಬ್ಯೂಟಿ ಟಿಪ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಪ್ರಾಬಬ್ಲಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಯಾರಿಗೆಲ್ಲನೂ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಒಂದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ನಿಮ್ಮ ಅಭಿಪ್ರಾಯನ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ signing off. Bye bye.